ಶ್ರೀಮತಿ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತ ತತ್ಸ್ವರೂಪರಿಯಾದಂಥ ಶ್ರೀಮತಿ ಜಗದ್ಗುರು ಶಿವಾಶಿವಾನಂದ ಮಹಾಸ್ವಾಮಿಗಳಲ್ಲಿಯೂ ಹಾಗೂ ನಂದೀಶ್ವರ ಮಹಾಸ್ವಾಮಿಗಳಲ್ಲಿಯೂ ಹಾಗೂ ಅಭಿನವ ಶಿವಾನಂದ ಮಹಾಸ್ವಾಮಿಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ವೇದಿಕೆ ಮೇಲಿದ್ದಂಥ ಸದ್ಗುರು ಪರಂಪರೆಯ ಇವತ್ತಿನ ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಸದ್ಗುರು ನಿಜಗುಣ ಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರದ ಅಧಿಕಾರಿಗಳಾದಂಥ ಶ್ರೀ ಸದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರಾಧಿಪತಿ ಆಗಿರ್ತಕ್ಕಂಥ ಶ್ರೀ ಸದ್ಗುರು ಪೂರ್ಣಾನಂದ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ವೇದಿಕೆಯಲ್ಲಿದ್ದಂಥ ಎಲ್ಲ ಶ್ರೀಗಳವರಿಗೆ ಮಾತೃಶ್ರೀಯವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ನೆರೆದಂಥ ತಮ್ಮಲ್ಲಿಯೂ ಸಹಿತ ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ಬಹುತೇಕ ಶ್ರೀಗಳವರು ಬಹಳ ದೇವಿ ಪುರಾಣದಲ್ಲಿದ್ದಂಥ ವಿಷಯಗಳನ್ನು ತಮಗೆಲ್ಲ ವಿಸ್ತರಿಸಿದ್ದಾರೆ ಹಾಗೂ ವಿಷಯಾನುಸಾರವಾಗಿ ತಮಗೆಲ್ಲ ವಿಸ್ತರಿಸಿದ್ದಾರೆ. ಆದರೆ ನಾವು ಮಾತಾಡೋ ವಿಷಯಾಂತರ ಆಗುತ್ತಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹೇಳಿದ್ರು ಆ ವಿಷಯ ಏನಪ್ಪಾ ಅಂತಂದ್ರೆ ಹೆಂಗಂತಂದ್ರೆ ಬಹುತೇಕ ನಾವು ಹೆಂಗದೀವಿ ಅಂತಂದ್ರೆ ಆ ವಿಷಯದ ಅನುಸಾರವಾಗಿ ಶ್ರೀಗಳವರು ಮೊದಲಿನ ಏನು ಕೈವಲ್ಯ ಪದ್ಧತಿಯ ಇದ್ದಂಥ ವಿಷಯವನ್ನು ತೆಗೆದುಕೊಂಡು ನಿಜಗುಣ ಶಿವಗಳು ಹೇಳಿದಂಥ ನಮ್ಮ ಶ್ರೀಮಠದ ಪರಂಪರೆ ಏನಂತಂದ್ರೆ ಶಿವಾನಂದ ಶಿಷ್ಯರಾದಿಯಾಗಿ ಇವತ್ತಿನವರೆಗೂ ಎಷ್ಟು ಮಠಗಳಲ್ಲಿ ಈ ಪ್ರವಚನಗಳು ನಡೀತವು, ಶಾಸ್ತ್ರ ನಡೀತಿತ್ತು. ಆ ಪರಂಪರೆಯಲ್ಲಿ ಈ ನಿಜಗುಣ ಶಿವಗಳವರ ಏನು ಗ್ರಂಥಗಳ ಮೇಲೆ ಬೌದ್ಧಿಕವಾಗಿ ಎಲ್ಲ ಪರಂಪರೆ ನಮ್ಮ ಶಿವಾನಂದ ಪರಂಪರೆಯಲ್ಲಿ ಮಠಗಳಲ್ಲಿ ಆ ಗ್ರಂಥವೇ ನಮಗ ಮೂಲ. ಶಿವಾನಂದ ಏನಪ್ಪ ಅಂತಂದ್ರೆ ಜೀವಾಳ, ಅದೇ ಜೀವಾಳ ನಮಗೆ. ಆ ಜೀವಾಳವನ್ನ ನಾವು ಏನು ಶಿವಾನಂದರಾಜಿಯಾಗಿ ಇಲ್ಲಿವರೆಗೂ ಅದೇ ಒಂದು ಪದ್ಧತಿಯಲ್ಲಿ ನಾವು ಬಂದಿದ್ದೇವೆ. ಹಾಗಾಗಿ ಎಲ್ಲೇ ನಾವು ಶಿವಾನಂದರ ಪರಂಪರೆಯಲ್ಲಿ ನಾವು ಹೋದಾಗ ಆ ನಿಜಗುಣ ಶಿವಗಳವರ ಗ್ರಂಥದ ಮೇಲಿನ ವಿಷಯಗಳನ್ನು ತೆಗೆದುಕೊಂಡ ನಾವು ಅವರೆಲ್ಲ ಶ್ರೀಗಳವರು ಪ್ರವಚನ ಮಾಡ್ತಾ ಇದ್ದಾರೆ. ಇವತ್ತಿನ ಸಹಿತ ಅದೇ ಪರಂಪರೆ, ಅದೇ ಒಂದು ವಿಷಯ. ಇವತ್ತಿನೇನಪ್ಪ ಅಂತಂದ್ರೆ ಅದರ ಅರ್ಥ ಏನಪ್ಪ, ನಮ್ಮ ಮೇಲೆ ಇದ್ದಂಥ ಪ್ರೀತಿ ಬಹುತೇಕ ಯಾರ ಮೇಲೆ ಇರುತ್ತದೆ ನಮಗೆ. ಇದೇ ಒಂದು ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಹೇಳ್ಬೇಕಂತಲ್ಲ. ಯಾಕಂದ್ರೆ ಬಹುತೇಕ ನಾವು ಹೇಳ್ತೀವಿ, ಇಲ್ಲ ಅವ್ರ ಮೇಲೆ ಭಾಳ ಪ್ರೀತಿ ಐತಿ, ಇವ್ರ ಮೇಲೆ ಭಾಳ ಪ್ರೀತಿ ಐತಿ, ಆ ಪ್ರಾಣಿ ಮೇಲೆ ಭಾಳ ಪ್ರೀತಿ ಐತಿ, ಈ ಪ್ರಾಣಿ ಮೇಲೆ ಭಾಳ ಪ್ರೀತಿ ಐತಿ, ನನಗೆ ಬಹಳ ಅವರು ಬಹಳ ಬಹಳ ಅಂದ್ರೆ ಬಹಳ ಕೇವಲ ಅಂತ ಹೇಳ್ತೀವಿ. ಆದರೆ ಪ್ರಸಂಗ ಬಂದಾಗ ಮಾತ್ರ ಯಾರು ಸಾಧ್ಯ. ಸ್ವಂತಿಕೆ ಬಂದಾಗ ಮಾತ್ರ ಅದು ಏನು ಸಾಮಾನ್ಯವಾದಂತಹ ಮಾತು ಹೇಳ್ತೀನಿ, ಆಧ್ಯಾತ್ಮಿಕವಾದಂಥದ್ದಲ್ಲ, ಸಾಮಾನ್ಯವಾದಂಥ ಮಾತು. ಎಲ್ಲರನ್ನೂ ಬದಿಗಿರಿಸ್ತೀವಿ ನಾವು, ಎಲ್ಲರನ್ನೂ ಬದಿಗಿರಿಸ್ತೀವಿ. ಇರಿಸಿ ನನ್ನ ಮೇಲೆ ಏನು ಪ್ರೇಮ ಇರ್ತೈತಲ್ಲ, ನನ್ನ ಮೇಲಿಲ್ಲ, ಈ ಶರೀರದ ಮೇಲೆ ಪ್ರೇಮ ಇರ್ತಲ್ಲ, ಅಷ್ಟು ಆ ಪ್ರೇಮ ಮತ್ತೊಬ್ಬರ ಮೇಲೆ ಇರುವುದಿಲ್ಲ, ಅದು ಹೋಗ್ಬಿಡ್ಬೇಕು. ಹೋಗಿ ಮತ್ತೆ ಈ ಶರೀರದ ಮೇಲೆ ಪ್ರೇಮ ಯಾವಾಗ ಹೋಗುತ್ತಂತಂದ್ರ ಸಾಮಾನ್ಯವಾಗಿ ಬಹುತೇಕ ನನಗೆ ಜಡ್ ಹಾಕೋದು ತಿಳ್ಕೊಟ್ಟು ಏನಾದ್ರು ತೊಂದರೆ ಆಗ ಕಾಲು ಏನೋ ತೊಂದರೆ ಆಗಿ ಈ ಕಾಲಿಗೆ ಏನೋ ಈ ಹೊಸದಾಗಿ ಬಂದವಲ್ಲ ರೋಗ, ಕಾಲು ಕಡ್ದೋಗಿತಾರಲ್ಲ, ಗ್ಯಾಂಗ್ರೀನ್ ಬಂತಪ್ಪ. ಡಾಕ್ಟರ್ ಇಲ್ರಿ ಕಾಲು ತೆಗಿಬೇಕ್ರಿ, ಏನ್ ಮಾರ ನಾನು ಜೀವ ಹೋಗಲ್ಲಕ್ಕ ಕಾಲು ತೆಗಿ ಅಂತ, ನಾನು ಜೀವ ಹೋಗಲ್ಲಕ್ಕ ಕಾಲು ತೆಗಿ ನಾವು ಇಲ್ಲಿ ಮತ್ತೆ ಈ ಕಾಲಿ ಬಂತ ಅದನ್ನ ತೆಗಿ, ಕೈ ಬಂತದ ಅದನ್ನ ತೆಗಿ,
ಎಲ್ಲಿ ಮಟ್ಟ ಬರ್ತದಪ್ಪ ಅಂತಂದ್ರ ಈ ಪ್ರೇಮ ಎಲ್ಲಿ ಮಟ್ಟ ಇರ್ತದಪ್ಪ ಅಂತಂದ್ರ ಈ ಜೀವ ಹೋಗೋರಿಗೆ ಈ ಜೀವ ಮೇಲೆ ಈ ಜೀವ ಹೋಗಲ್ಲ ಆ ಪರಂಪರೆ ಅದು ಆ ಏನಂತ ಆಸೆ ಹೋಗ್ಬಿಡುತ್ತೆ ಅಲ್ಲಿಗೆ ಅಲ್ಲಿ ಏನೇನು ಇರುದಿಲ್ಲ ಏನಿರುದಿಲ್ಲ ಅಲ್ಲಿ ಏನಪ್ಪಾ ಅವಾಗ ಪರಬ್ರಹ್ಮದೊಳಗ ಐಕ್ಯ ಆದಂಗ ಅನ್ನುವಂತ ಪರಿಸ್ಥಿತಿ ಆಗ್ತದೆ. ಇದು ಸಾಮಾನ್ಯ. ಆದ್ರೆ ಯೋಗಿಗಳಿಗೆ ಹಂಗಲ್ಲ. ಯೋಗಿಗಳಿಗೆ ಹಂಗಲ್ಲ. ಈ ಶರೀರ ಹೋಗಿ ಈ ಜೀವ ಹೋಗಿ ಏನು ಹೋಗಲಿ ಏನು ಅವ್ರಿಗೆ ಏನು ಪರಿಜ್ಞಾನ ಇರಂಗಿಲ್ಲ. ಕೇವಲ ಆ ಪರಬ್ರಹ್ಮ ವಸ್ತು ಮೇಲೆ ಪ್ರೇಮ ಇರ್ತದೆ ಹೊರತು ಈ ಶರೀರದ ಮೇಲೆ ಇರುದಿಲ್ಲ. ಈ ಶರೀರದ ಮೇಲೆ ಎಷ್ಟೋ ಇರಲ್ಲ. ಯಾಕಂದ್ರ ಈ ಶರೀರದ ಮೇಲೆ ಅಕಸ್ಮಾತ್ ಶಿವಾನಂದರಿಗೆ ಈ ಪ್ರೇಮ ಇತ್ತಪ್ಪ ಅಂತಂದ್ರ ಗುಡ್ಡದ ಮೇಲೆ ಹೋಗಿ ತಪಸ್ಸು ಮಾಡಿ ಈವರೆಗೆ ಈ ಪರಂಪರೆ ಬೆಳಿಬೇಕಾಗಿತ್ತಂತಂದ್ರ ಅವ್ರು ಹೋಗಿ ಆ ಏನ್ ತಮ್ಮ ಶರೀರದ ಮೇಲೆ ಏನು ಇದು ಅರಿವು ಇರಲಿಲ್ಲ ಅಂದ ಹೊತ್ತಾಗ ಅವರು 12 ವರ್ಷ ತಪಸ್ ಮಾಡ್ತಾ ಇದ್ದಿಲ್ಲ. 12 ವರ್ಷ ತಪಸ್ ಮಾಡಿ ಈ ಪರಂಪರೆಯನ್ನ ಈ ಎಲ್ಲ ನಾವೆಲ್ಲ ಇಷ್ಟು ಕೂಡಬೇಕಾಗಿತ್ತಂತಂದ್ರ ಬಹುತೇಕವಾಗಿ ಶಿವಾನಂದರಿಗೆ ಕಾರಣ ಮೂಲ ಕಾರಣ ಹೌದು. ಬಹುತೇಕವಾಗಿ ಪೂರ್ಣಾನಂದ ಅಪ್ಪಗಳು ಶಿವಾನಂದರಿಗೆ ದೊರಕಲಿಲ್ಲ ಅಂದಿದ್ರ ಪೂರ್ಣಾನಂದ ಅಪ್ಪಗಳು ಶಿವಾನಂದರಿಗೆ ದೊರಕಲಿಲ್ಲ ಅಂದಿದ್ರ ಈಗೆಲ್ಲ ನಾವು ಸಾಧಿಸಿಲ್ಲ ಅನ್ನುವಂಥದ್ದು ಈ ಆತ್ಮಾವಲೋಕನ ಮಾಡಬೇಕಾಗಿದೆ ಇವತ್ತಿನ ದಿವಸ ನಾವೆಲ್ಲ. ಬಹುತೇಕ ಬಹಳ ದೊಡ್ಡರು ಯಾರು ಪುರಾಣದ ಅಪ್ಪಗಳು ಬಹಳ ದೊಡ್ಡರು ಏನ್ ಸಾಲಿ ಕಲ್ತಿಲ್ಲ ಏನಿಲ್ಲ ಏನೇನು ಇರ್ತಿಲ್ಲ. ಅವ್ರಿಗೆ ಶಿಕ್ಷಣ ಅನ್ನೋದೇ ಇದ್ದಿದ್ದಿಲ್ಲ. ಕೇವಲ ಕುರಿ ಕಾಯ್ದೊಂದೇ ಕೆಲಸ ಆದ್ರೆ ಶಿವಾನಂದ ಅಪ್ಪಗಳವರ ಏನು ಕರುಣಾ ದೃಷ್ಟಿ ಅವರ ಮೇಲೆ ಬಿತ್ತು. ಅವರ ಶಿಷ್ಯ ಪರಂಪರೆಯಲ್ಲಿ ಅವರು ಒಂದಾದರು, ಅದನ್ನ ಸಾಧಿಸಿದರು. ಕೇವಲ ಒಬ್ಬ ಶ್ರೀಮಠದಲ್ಲಿ ಒಬ್ಬ ಪಾಂಡೆ ಬೆಳಗಾವ ಗಣಾಕಾಯವರು ಈ ಮಟ್ಟಕ್ಕೆ ಬೆಳಿಬೇಕಾಗಿತ್ತಂದ್ರ ಬಹುತೇಕವಾಗಿ ಪೂರ್ಣಾನಂದ ಅಪ್ಪಗಳು ಈ ಶರೀರದ ಮೇಲೆ ಪ್ರೇಮ ಇದ್ದಿದ್ರಂದ್ರ ಹಾಕಿದ್ದಿಲ್ಲ. ಇದು ಬಹಳ ಮುಖ್ಯವಾದಲ್ಲ. ಅಕಸ್ಮಾತ್ ಈ ಶರೀರದ ಮೇಲೆ ಅವ್ರಿಗೆ ಆಸೆ ಇತ್ತಂದಿದ್ರ ಪೂರ್ಣಾನಂದ ಅಪ್ಪಗಳು ಈ ಶರೀರದ ಮೇಲೆ ಆಸೆ ಇತ್ತಿದ್ರ ಪ್ರೇಮ ಇತ್ತಿದ್ರ ಇವತ್ತಿನ ನಾವೆಲ್ಲ ಇಲ್ಲಿ ಕೂಡ್ತಿದ್ದಿಲ್ಲ. ಇಷ್ಟೊಂದು ವೈಭವಿತವಾಗಿ ಏನು ಕೋಟಿ ಜಪ ಯಜ್ಞವನ್ನು ಯಾರು ಮಾಡ್ತಿದ್ರು? ಯಾರು